ಪ್ರೀತಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಈ ದಿನದ ಹಿಂದಿ ತರಗತಿಗೆ ಸ್ವಾಗತವನ್ನು ಕೋರ್ತಾ, ಈ ದಿನ ನಾವು ಅಭಿನವ ಮನುಷ್ಯ ಈ ಕವಿತೆಯ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಈ ಪ್ರಶ್ನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಪರೀಕ್ಷಾ ದೃಷ್ಟಿಯಿಂದ ನಿಮಗೆ ಬಹಳ ಮುಖ್ಯವಾದಂತಹ ಪ್ರಶ್ನೆಗಳು, ಪದೇ ಪದೇ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ರಿಪೀಟ್ ಆಗಿರುವಂಥ ಒಂದು ಪ್ರಶ್ನೆಗಳ ಬಗ್ಗೆ ನಾವು ಇದನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಅದನ್ನು ಆದಷ್ಟು ಸರಳೀಕರಿಸಿ ಹೇಗೆ ಬರೀಬೋದು ಅನ್ನೋದಕ್ಕೊಂದು ಉದಾಹರಣೆ ಅಷ್ಟೇ. ನನಗೆ ಕಲಿಯೋದಕ್ಕೆ ತುಂಬ ಕಷ್ಟ ಆಗ್ತಿದೆ, ದೊಡ್ಡ ದೊಡ್ಡ ಉತ್ತರಗಳನ್ನು ಬರೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ವಿದ್ಯಾರ್ಥಿಗಳು ಸರಳೀಕರಣದಿಂದ ಉತ್ತರವನ್ನು ಹೇಗೆ ಬರೀಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ಮಾತ್ರವಾಗಿದೆ. ಹಾಗಾದರೆ ಈಗ ನಾವು ಅಭಿನವ ಮನುಷ್ಯ ಈ ಕವಿತೆಯ ಪ್ರಮುಖ ಪ್ರಶ್ನೆಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ನೋಡಿ, ಇಲ್ಲೊಂದು ಪ್ರಶ್ನೆ ಇದೆ. ಪ್ರಕೃತಿ ಪರ್ ಸರ್ವತ್ರ ಹೈ ವಿಜಯಿ ಪುರುಷ ಆಸೀನ್ ಕಾ ಅರ್ಥ ಸ್ಪಷ್ಟ ಕೀಜಿಯೇ. ಕವಿತೆಯ ಮೊದಲನೇ ಸಾಲಲ್ಲೇ ಕವಿ ಹೇಳ್ತಾರೆ, ಆಜ್ ಕೆ ದುನಿಯಾ ವಿಚಿತ್ರ ಔರ್ ನವೀನ್ ಹೈ, ಪ್ರಕೃತಿ ಪರ್ ಸರ್ವತ್ರ ಹೈ ವಿಜಯಿ ಪುರುಷ ಆಸೀನ್ ಅಂತ ಹೇಳಿಬಿಡ್ತಾರೆ. ಏನರ್ಥ? ಮನುಷ್ಯ ಪ್ರಕೃತಿ ಕೆ ಹರ್ ತತ್ವ ಪರ್ ವಿಜಯ ಪಾಯಿ ಹೈ. ಮನುಷ್ಯ ಪ್ರಕೃತಿಯ ಪ್ರತಿಯೊಂದು ತತ್ವದ ಮೇಲೂ ವಿಜಯವನ್ನು ಸಾಧಿಸಿದ್ದಾನೆ. ಅದು ನೀರಾಗಿರ್ಬೋದು, ಗಾಳಿ ಆಗಿರ್ಬೋದು, ವಿದ್ಯುತ್ ಆಗಿರ್ಬೋದು. ಗೊತ್ತಿದೆ ನಿಮಗೆಲ್ಲ, ಚಂದ್ರಯಾನವನ್ನು ಕೂಡ ಮನುಷ್ಯ ಮಾಡಿ ಮುಗಿಸಿದ್ದಾನೆ. ಹಾಗಾಗಿ ಮನುಷ್ಯ ಪ್ರಕೃತಿಯ ಎಲ್ಲ ತತ್ವಗಳ ಮೇಲೆ ವಿಜಯವನ್ನು ಸಾಧಿಸಿದ್ದಾನೆ ಅನ್ನೋದು ಈ ಪ್ರಶ್ನೆಗೆ ಉತ್ತರವಾಗುತ್ತೆ, ಜೊತೆಗೆ ಅರ್ಥವಾಗುತ್ತೆ. ನೋಡಿ, ಈ 3 ಸಾಲುಗಳಲ್ಲಿ ಬಹಳ ಸರಳೀಕರಣವಾಗಿ ನಿಮಗೆ ತಿಳಿಸಲಾಗಿದೆ. ಇಷ್ಟನ್ನು ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಇದ್ದರೆ 1 ಅಂಕ ಆದರೂ ಖಂಡಿತವಾಗಿ ನಿಮಗೆ ಸಿಗುವಂಥ ಸಂಭವನೀಯತೆ ಇರುತ್ತೆ. ಮುಂದಿನ ಪ್ರಶ್ನೆ ನೋಡಿ, ಅಭಿನವ ಮನುಷ್ಯ ಕವಿತೆಯ ಆಶಯ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಆಶಯದಿಂದಲೇ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಎಷ್ಟೋ ಬಾರಿ. ಇಲ್ಲಿ ಕೇಳ್ತಾರೆ, ದಿನಕರ್ ಜಿ ಕೆ ಅನುಸಾರ ಮಾನವ ಕಾ ಸಹಿ ಪರಿಚಯ ಕ್ಯಾ ಹೈ, ಅಥವಾ ಅಭಿನವ ಮನುಷ್ಯ ಕವಿತಾಕ್ಕೆ ಆಶಯ ಸ್ಪಷ್ಟ ಕೀಜಿಯೇ ಅಂತಾದರೂ ಕೂಡ ಕೇಳ್ಬೋದು. ಅದಕ್ಕೆ ಸರಳವಾಗಿ ಹೇಗೆ ಉತ್ತರ ಬರೀಬೋದು ಅಂತ ನೋಡೋಣ. ಮನುಷ್ಯ ಸಭಿ ಮಾನವ ಸೆ ಸ್ನೇಹ ಕಾ ಬಾಂಧನೆ ಸೆ ಮಾನವ ಕಾ ಸಿದ್ಧಿ ಹೈ. ಎಲ್ಲರೊಡನೂ ಕೂಡ ಅವನು ಸ್ನೇಹದಿಂದ ಇರಬೇಕು ಮನುಷ್ಯನಾದವನು. ಮಾನವ ದೂಸರೇ ಮಾನವ ಸೆ ರಿಶ್ತಾ ಜೋಡನಾ ಚಾಹಿಯೇ. ಒಳ್ಳೆಯ ಸ್ನೇಹವನ್ನು ಬೆಳೆಸಬೇಕು. ಮನುಷ್ಯನ ನಡುವೆ ಇರುವಂತಹ ಭೇದ ಭಾವವನ್ನು ದೂರ ಮಾಡಬೇಕು. ಒಳ್ಳೆಯ ಸಂಬಂಧವನ್ನು ಮನುಷ್ಯನ ನಡುವೆ ಒಳ್ಳೆಯ ಸಂಬಂಧವನ್ನು ಬೆಸೆಯಬೇಕು ಅಂತ ಹೇಳ್ತಾರೆ. ಆಪಸಿ ದೂರಿ ಕೋ ಮಿಟಾದೆ ವಹಿ ಸಚ್ಚಾ ಮಾನವ ಹೈ. ನೋಡಿ, ಕವಿತೆ ಆಶಯದಲ್ಲಿ ಚೆನ್ನಾಗಿ ಹೇಳ್ತಾರೆ, ಜೋ ಮಾನವ್ दूसरे मानव के बीच में निहित आपसी की दूरी मिठाए वही सच्चा विद्वान है, ಮಾನವ್ ಹೈ, ಮನುಜ ಹೈ ಅಂತೆಲ್ಲ ಹೇಳ್ತಾರೆ ಕವಿ. ಆದರೆ ನಿಮ್ಗೆ ಅದು ಬರೆಯೋದು ಕಷ್ಟ ಆಗುತ್ತೆ ಅನ್ನೋದಾದರೆ ಸರಳವಾಗಿ ಈ ರೀತಿಯ ಒಂದು ವಾಕ್ಯಗಳನ್ನು ಕಲಿತಿದ್ದೆ ಆದರೆ ಖಂಡಿತವಾಗಿಯೂ ನೀವು ಬಹಳ ನಿಶ್ಚಿಂತೆಯಿಂದ ಉತ್ತರವನ್ನು ಬರಿಬೋದು, ಸುಲಭವಾಗಿ ಇದನ್ನು ಕಲಿಬೋದು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ಮತ್ತೊಂದು, ನಿಮಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇಂಥ ಪ್ರಶ್ನೆಗಳು ತರಗತಿಯಲ್ಲೇ ಶಿಕ್ಷಕರು ಕವಿತೆಯನ್ನು ಮಾಡಬೇಕಾದ್ರೆ ಅಥವಾ ಪಾಠ ಬೋಧನೆಯನ್ನು ಮಾಡಬೇಕಾದ್ರೆ ನಿಮಗೆ ಬರೆಸಿರ್ತಾರೆ. ಹಾಗಾಗಿ ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸ್ತಾ ಇಲ್ಲ. 2-3 ವಾಕ್ಯವನ್ನು ಸರಳವಾಗಿ ಹೇಗೆ ಕಲಿಬೋದು ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ನಿಮಗೆ ಮಾದರಿ ರೂಪದಲ್ಲಿ ನೀಡಲಾಗ್ತಿದೆ. ಧನ್ಯವಾದಗಳು.